ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ಕಿಪ್ ಮಾಡಿದೆಲ್ಲೂ ಕೊನೆವರೆಗೂ ನೋಡಿ. ಇವತ್ತು ಬೆಳಿಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಭಾನುವಾರ ಬೆಳಿಗ್ಗೆನೆ ಬೆಳಿಗ್ಗೆ ಟೀ ಕುಡಿದಿದ್ದಾಯಿತು. ಅದಾದ ನಂತರ ತರಕಾರಿ ತಂದಿದ್ವಿ. ನನಗೆ ಶನಿವಾರ ಸಂತೆ ಆಗುತ್ತೆ ನಮ್ಮೂರಲ್ಲಿ. ತರಕಾರಿ ಮೇಲೆ ನಾನು ಟಬ್ಬಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಬೀನ್ಸು, ಹಸಿಮೆಣಸಿಕಾಯಿ, ಅದಕ್ಕೆ ಬೇಕಾಗುವಷ್ಟು ತರಕಾರಿ ತರಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ಕೂಡ ಜೋಡಿಸ್ಕೊಂಡು ಫ್ರಿಜ್ಜೊಳಗೆ ಇಟ್ಟು, ಅದಾದ ನಂತರ ಬಟ್ಟೆ ತೊಳೆಯಿಟ್ಟು ನೈಟ್ ಪಾತ್ರೆ ಸ್ವಲ್ಪ ಸ್ವಲ್ಪ ರೊಟ್ಟಿಗೆಲ್ಲ ಇಟ್ಟು ಅವನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಕಿದ್ದೀನಿ ಇಷ್ಟೊತ್ತರು ಬಟ್ಟೆ ಮುಗಿಯೋ ಅಷ್ಟೊತ್ತಿಗೆ 9:30 ಆಗೋಗಿದೆ. ಮತ್ತು ಈಗಾಗಲೇ ಅದಾದ ನಂತರ ನೆಕ್ಸ್ಟ್ ಟಿಫನ್ ಮಾಡೋಕ್ಕೆ ಲೇಟ್ ಆಯಿತು. ಹಾಗಾಗಿ ನಾನು ರಾತ್ರಿ ಸಾಂಬಾರಿತ್ತು, ಸೊಪ್ಪಿನ ಸಾಂಬಾರು, ಅದಕ್ಕೆ ರೈಸ್ ಇಟ್ಟಿದ್ದೀನಿ. ಈಗ ಸಾಂಬಾರು ಕೂಡ ಬಿಸಿ ಮಾಡ್ತಾ ಇದ್ದೀನಿ. ಯಾಕೋ ನನ್ನ ಮಗ ಅಳೋದು ಸೌಂಡ್ ಕೇಳಿಸ್ತಾ ಇತ್ತು. ನಾನು ಇಲ್ಲಿ ಅಡುಗೆ ಮನೆಗೆ ಬಂದಾಗ ಅವ್ನು ಯಾಕೋ ಜೋರಾಗಿ ಅಳ್ತಾ ಇದ್ದ. ನೋಡ್ಕೊಂಬರೋಣ ಅಂತ ಹೋಗಿದ್ದೀನಿ. ಪಾಪು ಕೂಡ ಎದ್ದಿದ್ಲು. ಅವನು ಆಟ ಆಡಿಸ್ತಾ ಇದ್ದಾನೆ, ಸೌಂಡ್ ಮಾಡ್ತಾ ಇದ್ದಾನೆ. ಅಳ್ತಾ ಇದ್ಲಲ್ಲ ಬಾಯಿ. ಹಾಕನ್ನ ಮಲಗಿಸೋಣ ಅಂತ ಮಲಗಿಸಿ ನೆಕ್ಸ್ಟ್ ಊಟಕ್ಕೆ ಬೆಳಗ್ಗೆ ಟಿಫನ್ ಮಾಡಲ್ಲ, ಊಟಕ್ಕೆ ಹಪ್ಪಳ ಆಯಿತು. ಹಪ್ಪಳ ಹಾಕ್ಕೊಂಡಿದ್ದೀನಿ. ಮತ್ತು ಅನ್ನ, ಹಪ್ಪಳ, ಸಾಂಬಾರು. ಆದಮೇಲೆ ಊಟ ಇನ್ನೂ ಮಾಡಿರಲಿಲ್ಲ. ಅದಕ್ಕಿಂತ ಮುಂಚೆ ಸ್ವಲ್ಪ ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕಿಚನ್ ಕೂಡ ಅವನು ಕೂಡ ನಾನು ಕೆಲಸ ಮಾಡಿ ಅವ್ನು ನೋಡಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನು ಗಿಡಗಳೆಲ್ಲ ಜೋಡಿಸೋದು ಅವ್ನಿಗೆಲ್ಲ ಸ್ವಲ್ಪ ಅದಾದ ಮಾಡಿ ಅದಾದಮೇಲೆ ಕೆಲಸ ಆಯಿತು. ಕೂಡ ಖಾಲಿ ಆಗಿತ್ತು. ತೊಳೆದ್ಬಿಟ್ಟು ಬಿಸಿಲಲ್ಲಿ ಇಡೋಣ ಅಂತೇಳಿ ತಗೊಂಡು ಹೋಗ್ತಾ ಇದ್ದೀನಿ. ಬಿಸಿಲಲ್ಲಿ ಇಟ್ಟಿದ್ದಾಯಿತು. ಅದಾದಮೇಲೆ ಬೆಳಿಗ್ಗೆ ಹಾಲು ಒಡೆದೋಗಿತ್ತು ಮಾಡೋದಕ್ಕೆ. ತುಂಬ ಇನ್ನೂ ಹಾಲಿರೋದು ಹಾಕಿ ಈಗ ಊಟ ಮಾಡೋದಕ್ಕೆ ಅನ್ನ ಸಾಂಬಾರು ಸಾಕಾಗುತ್ತೆ. ಮನೆ ಹಪ್ಪಳ ಕಟ್ಕೊಂಡಿದ್ದೆ. ಊಟ ಕೂಡ ಆಯಿತು.
ಸ್ವಲ್ಪ ಬೆಂದಾಯಿತು. ಇನ್ನೊಂದು ಕಡೆ ಬೆಲ್ಲದ ಪಾಕನೂ ಕೂಡ ಕಾಯಿಸ್ಕೊಂಡಿದ್ದೆ, ಅದನ್ನು ಸೋಸ್ಕೊಂಡ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕೊಂಡು ಚೆನ್ನಾಗಿರುತ್ತೆ ಕಾಯಿ ತುರಿನ ತಿರುಗಿಸ್ತಾ ಇದ್ದೀನಿ ಪಾಯಸಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಬಳಸಿಲ್ಲ, ಅದನ್ನು ಸ್ವಲ್ಪ ತುಪ್ಪ ಇಟ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಪಾಯಸಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಹಾಕಲಿಲ್ಲ, ಮನೇಲಿ ಸ್ವಲ್ಪ ಫ್ರೂಟ್ಸ್ ಇತ್ತು. ಸ್ವೀಟ್ ಆಗಿರುತ್ತೆ, ಹಾಗಾಗಿ ನಾನು ಹಾಲು ಜಾಸ್ತಿ ಹಾಕಿರೋದ್ರಿಂದ ಅದನ್ನು ಕೂಡ ಫ್ರೂಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಪಾಯಸನ. ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೀರೆಲ್ಲ ಮಾಡಿಕೊಂಡೆ ಉಪ್ಪು ಹಾಕೊಂಡಿದ್ದೆ ಈ ಟೈಮಲ್ಲಿ ಬೇಗ ಬೇಯುತ್ತೆ ಈರುಳ್ಳಿ ಅಂತೀವಿ. ಚಿತ್ರಾನ್ನಕ್ಕೆ ಟೊಮೊಟೊ ಮೆಣಸಿನ ಆ ಥರ ಚಿತ್ರಾನ್ನ ಹಾಕ್ತಿಲ್ಲ, ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಎಲ್ಲವೂ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಲಾಸ್ಟಿಗೆ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ನಿಂಬೆಹಣ್ಣು ಇಟ್ಕೊಂಡ್ಬಿಟ್ಟು ಆಮೇಲೆ ಅನ್ನನೆಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಚಿತ್ರಾನ್ನಕ್ಕೆ. ಸ್ವಲ್ಪ ಲಾಸ್ಟಿಂದ ರೈಸ್ ಇಟ್ಟು ಅದನ್ನು ಕೂಡ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಿತ್ರಾನ್ನ ರೆಡಿ ಮಾಡಿದ್ದೀನಿ. ಸ್ವಲ್ಪ ಶಾವಿಗೆ ಪಾಯಸ ಚಿತ್ರಾನ್ನ ರೆಡಿ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಊಟ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲ ಬೆಳಿಗ್ಗೆ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.